ಒಂದು ದಿನ ಮೌಸಿಗೆ ಮಗುವೊಂದು ಜೋರಾಗಿ ಅಳುತ್ತಿರುವ ಶಬ್ದ ಕೇಳಿಸುತ್ತದೆ. ಅದೇ ಸಮಯಕ್ಕೆ ಅಲ್ಲಿಗೆ ಬರುತ್ತಿರುವ ಮೊಲ ಡೈಸಿಗೂ ಮಗು ಜೋರಾಗಿ ಅಳುತ್ತಿರುವ ಶಬ್ದ ಕೇಳಿಸುತ್ತದೆ. ಇಬ್ಬರು ಸೇರಿ ಹುಡುಕಿದಾಗ ಮಗುವು ಚರಂಡಿಯಲ್ಲಿ ಬಿದ್ದಿರುವುದು ಕಾಣುತ್ತದೆ. ಡೈಸಿಯು ಚರಂಡಿಯ ಮುಚ್ಚಳ ತೆಗೆದು ಮಗುವನ್ನು ರಕ್ಷಿಸಲು ಪ್ರಯತ್ನಪಡುತ್ತದೆ. ಮೌಸಿಯು ಸಹಾಯಕ್ಕಾಗಿ ಅಲ್ಲಿರುವವರನ್ನು ಕೂಗಿ ಕರೆಯುತ್ತದೆ. ಆದರೆ ಆ ಜನಗಳು ಮೌಸಿಯನ್ನೇ ಹೊಡೆದು ಓಡಿಸುತ್ತಾರೆ. ಅಷ್ಟೊತ್ತಿಗೆ ಡೈಸಿ ತಾನೇ ಚರಂಡಿಯೊಳಗೆ ಜಿಗಿದು ಮಗುವನ್ನು ರಕ್ಷಿಸಲು ಪ್ರಯತ್ನಪಡುತ್ತದೆ. ಅಷ್ಟೊತ್ತಿಗೆ ಮೌಸಿ ಚರಂಡಿಯ ಒಳಗೆ ಇರುವಂತಹ ಮಗು ಹಾಗೂ ಡೈಸಿಯನ್ನು ಮೇಲಕ್ಕೆತ್ತಲು ಇತರರ ಬಳಿ ಸಹಾಯಕ್ಕಾಗಿ ಜೋರಾಗಿ ಕೂಗುತ್ತದೆ. ಇದನ್ನು ಕೇಳಿ ಅಲ್ಲೊಬ್ಬ ಪೊಲೀಸ್ಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾನೆ. ತಕ್ಷಣ ಬಂದ ಪೊಲೀಸರು ಜನರನ್ನು ನಿಯಂತ್ರಿಸಲು ಶೂಟ್ ಮಾಡುತ್ತಾರೆ. ಆವಾಗ ಮೌಸಿಯ ಕಾಲಿಗೆ ಗಾಯ ಆಗಿ ಅಲ್ಲೇ ಬೀಳುತ್ತೆ. ಆದರೆ ಪೊಲೀಸರು ಅದನ್ನು ಗಮನಿಸದೆ ಮಗುವನ್ನು ಚರಂಡಿಯಿಂದ ರಕ್ಷಿಸುತ್ತಾರೆ. ಮೌಸಿ ಕಾಣದೇ ಇದ್ದಾಗ ಡೈಸಿ ಅಲ್ಲೇ ಕುಳಿತು ರೋದಿಸುತ್ತಾಳೆ. ಸ್ವಲ್ಪ ಸಮಯದ ಬಳಿಕ ಮೌಸಿ ಡೈಸಿಯ ಸಮೀಪ ನಿಧಾನವಾಗಿ ನಡೆದುಕೊಂಡು ಬರುತ್ತಾಳೆ. ಇದನ್ನು ನೋಡಿ ಡೈಸಿಗೆ ತುಂಬಾ ಸಂತೋಷವಾಗಿ ಮೌಸಿಯನ್ನು ತಬ್ಬಿಕೊಂಡು ಆನಂದ ಬಾಷ್ಪ ಹರಿಸುತ್ತಾಳೆ.